ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇವತ್ತಿಗೆ ನಮ್ಮೂರಲ್ಲಿ ಜಾತ್ರೆ ಆಗಿ 1 ತಿಂಗಳಾಯಿತು. 1 ತಿಂಗಳಿಗೆ ತಿಂಗಳು ಜಾತ್ರೆ ಅಂತ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನ ಅದು ಇತ್ತು ಪೂಜೆ. ಹಾಗಾಗಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದು. ಸೊ ಹಾಗಾಗಿ ಫಸ್ಟಿಗೆ ನಮ್ಮ ಹಿತ್ತಲಲ್ಲಿ ಹೂವೆಲ್ಲ ಬಿಟ್ಟಿದ್ದು ಎಲ್ಲವನ್ನು ನೋಡ್ಕೊಂಡು ಬನ್ನಿ. ಸ್ವಲ್ಪ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಅರಿಶಿನ, ಹಾಗೆ ಹಾಲು, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಏನಾದರೂ ಒಂದು ಯಾವಾಗಲಾದ್ರೂ ಅಪರೂಪಕ್ಕೆ ಹಾಕ್ಕೊಳ್ಳೋದು ಅಷ್ಟೇ. ಹಾಗೆ ಒಂದು ಫೇಸ್ ಪ್ಯಾಕ್ನು ಕೂಡ ಹಾಕ್ಕೊಂಡು ಎಲ್ಲ ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಏನಾದರೂ ಮುಖ ಏನಾದರೂ ಸ್ವಲ್ಪ ಟ್ಯಾನ್ ಏನಾದರೂ ಆಗಿತ್ತು ಅಂತಂದರೆ ಈ ಥರ ಎಲ್ಲ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರೆ ಅದೆಲ್ಲ ಕಮ್ಮಿ ಆಗುತ್ತೆ. ಇದಕ್ಕೇನು ಜಾಸ್ತಿ ಇಲ್ಲ, ನೀವು ಬೇಕು ಅಂದರೆ ಕಡಲೆ ಹಿಟ್ಟು, ಜೇನುತುಪ್ಪ, ಮೊಸರು ಇದೆಲ್ಲ ಸೇರಿಸ್ಬೋದು, ಒಳ್ಳೆ ರಿಸಲ್ಟ್ ಬರುತ್ತೆ. ಇದಾದಮೇಲೆ ಇದೆಲ್ಲ ಹಚ್ಕೊಂಡಾದಮೇಲೆ ಸ್ವಲ್ಪ ಟೊಮೊಟೊಗೆ ಸಕ್ಕರೆನ ಹಾಕ್ಕೊಂಡು ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾಗಿಲಿಗೆ ತೋರಣ ಕಟ್ಟೋಕ್ಕೆ ಮಾವಿನ ಸೊಪ್ಪನ್ನ ತರೋಣ ಅಂತ ಹೋಗಿದ್ದೆ. ಹಂಗೆ ಮುಖಕ್ಕೆ ಹಚ್ಕೊಂಡು ಹೋಗಿದ್ದೆ, ಇಲ್ಲೇ ಅಲ್ವಾ ಯಾರೂ ಇರಲ್ಲ ಅಂತ. ಅದನ್ನು ಸ್ವಲ್ಪ ಡ್ರೈ ಆಗಬೇಕಾಗಿತ್ತಲ್ಲ, ಅಷ್ಟರಲ್ಲಿ ತಂದುಬಿಡೋಣ ಅಂತ ಹೋಗಿ ತೊಗೊಂಡು ಬರ್ತಾ ಇದ್ದೆ. ಫ್ರೀಯಾಗಿ ಸಿಗುತ್ತೆ. ಸಿಟಿಲಾದರೆ ಇಷ್ಟು ಮಾವಿನ ಸೊಪ್ಪಿಗೂ ದುಡ್ಡು ಕೊಟ್ಟು ತೊಗೊಬೇಕು. ಇವೆಲ್ಲ ಫ್ರೀಯಾಗಿ ಸಿಗ್ಬೇಕಾದ್ರೆ ಖುಷಿ ಆಗ್ತಾ ಇರುತ್ತೆ. ಇವು ಬಾಳೆದೆಲೆ, ಹೂವು ಎಲ್ಲ ಫ್ರೀ. ನೋಡಿ, ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದೆ. ಎಷ್ಟು ಕ್ಲಿಯರ್ ಆಗಿದೆ ಫೇಸು ಅಂತ. ಇನ್ನೇನು ಕ್ರೀಮು ಏನು ಹಚ್ಚಿಲ್ಲ, ಇವಾಗೆಲ್ಲ ಹಚ್ಕೊಬೇಕು. ನೋಡಿ, ಇವಾಗ ಹಚ್ಕೊಂಡು ಎಲ್ಲ ಪೂಜೆಗೆ. ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಏನಪ್ಪ ಅಂತಂದರೆ ತಟ್ಟೆ ಇಡ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಕಾಯಿ ಚಟ್ನಿಗೆ. ಎಲ್ಲ ರೆಸಿಪಿನೂ ಕೂಡ ಸ್ವಲ್ಪ ಶೇರ್ ಮಾಡ್ತೀನಿ ಬನ್ನಿ. ಮೊದಲಿಗೆ ಮೆಣಸಿನ್ಕಾಯಿ, ಕರಿಬೇವು ಎಲ್ಲದನ್ನು ಚೆನ್ನಾಗಿ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದಾದಮೇಲೆ ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಇದೆಲ್ಲ ಹಾಕ್ಬಿಟ್ಟು, ಮತ್ತು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ದೇ ರುಬ್ಬಬೇಕು. ಇದನ್ನಂತೂ ಮಿಕ್ಸಿಲಿ ರುಬ್ಬೋದಕ್ಕಿಂತ ಒಳ್ಕಲ್ಲಲ್ಲಿ ರುಬ್ಬಬೇಕು. ಕಾಯಿ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಕಡುಬು ಮಾಡಿದಾಗೆಲ್ಲ ನಾವು ಕಾಯಿ ಚಟ್ನಿ ಅಂತೂ ಮಾಡೇ ಮಾಡ್ತೀವಿ. ಮೊದಲಿಗೆ ಚಟ್ನಿನೇ ಮಾಡ್ಕೊಂಬಿಟ್ಟೆ, ಯಾಕಂತಂದರೆ ಕರೆಂಟ್ ಬೇರೆ ಇರೋದಿಲ್ಲ. ಕರೆಂಟ್ ಇವಾಗಂತೂ ತೆಗಿತಾನೆ ಇರ್ತಾರೆ. ಅದರಲ್ಲಂತೂ ಈ ಹಬ್ಬಗಳ ಟೈಮಲ್ಲಂತೂ ಕರೆಂಟ್ ಸರಿಯಾಗೇ ಇರೋದಿಲ್ಲ. ನಾವು ಕರೆಂಟ್ನೇ ಕಾಯ್ಕೊಂಡು ಕೂತಿರ್ತೀವಿ. ಏನಾದರೂ ಮಿಕ್ಸಿಗೆ ಹಾಕ್ಕೊಳ್ಳೋದು ಅಥವಾ ಸಾಂಬಾರು ಮಾಡೋದಕ್ಕೆ, ಚಟ್ನಿ ಮಾಡೋದಕ್ಕೆ ಹಿಂಗೆ ಇದ್ದೇ ಇರುತ್ತೆ. ಅಂಥ ಟೈಮಲ್ಲಿ ಕರೆಂಟೇ ಇರೋಲ್ಲ. ಹಾಗಾಗಿ ಕರೆಂಟ್ ಕಾಯ್ಕೊಳೋದೇ ಆಗೋಗ್ಬಿಡುತ್ತೆ. ಈಗ ನೋಡಿ, ಕಾಯಿ ಚಟ್ನಿ ರೆಡಿ ಆಯಿತು. ಇದಂತೂ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಬಿಸಿ ಅನ್ನ ಹಾಕ್ಕೊಬಿಟ್ಟು ಕಾಯಿ ಚಟ್ನಿ ಇದ್ದರೆ ಸಾಕು, ಇನ್ನೇನು ಬೇಡ. ಕಲಿಸ್ಕೊಂಡು ತಿಂತಾಯಿದ್ರೆ ಇನ್ನೂ 1-2 ತುತ್ತು ಎಕ್ಸ್ಟ್ರಾ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಚಟ್ನಿ. ಹಾಗೆ ನಾನು ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಪಲ್ಯ ಇನ್ನೇನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆ ಸ್ವಲ್ಪ ರ್ಯಾಂಡಮಾಗಿ ತೋರಿಸ್ತೀನಿ ಅಷ್ಟೇ.
ಸಾಸಿವೆ, ಜೀರಿಗೆ, ಹಾಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಹಚ್ಚಿಟ್ಕೊಂಡಿದ್ದೆ ತರಕಾರಿ, ಅಂದರೆ ಎಲ್ಲ ಥರದ ತರಕಾರಿನೂ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ನಾನು ಕಾಳುಗಳನ್ನು ನೆನೆ ಹಾಕಿದ್ದೆ, ಅವನ್ನು ಕೂಡ ಹಾಕ್ತಾಯಿದ್ದೀನಿ. ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲದನ್ನು ಕೂಡ ಮಾಡಲೇಬೇಕು. ಬರೀ ನಾರ್ಮಲ್ ಡೇಸಲ್ಲಾದರೆ ಚಟ್ನಿ ಅಥವಾ ಇಲ್ಲ ಪಲ್ಯ ಏನಾದರೂ ಒಂದು ಮಾಡಿ ಕಡುಬು ಮಾಡ್ತೀವಿ. ಈಗ ಹಬ್ಬದಲ್ಲಿ ಕಡುಬು, ಚಟ್ನಿ, ಕಾಯಿ ರಸ ಎಲ್ಲ ಕೂಡ ಮಾಡಬೇಕು. ಇಲ್ಲಿ ನೋಡಿ ಪಲ್ಯ ಕೂಡ ರೆಡಿ ಆಗೋಯಿತು. 2 ಕೂಗಿಸ್ಕೊಂಡೆ ಸಾಕು ಅಂತ. 3 ಕೂಗಿಸ್ಕೊಬಿಟ್ರೆ ಪಲ್ಯ ತುಂಬ ಮೆತ್ತಗಾಗೋಗ್ಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗೋದಿಲ್ಲ. ಪಲ್ಯ ಎಲ್ಲ ರೆಡಿ ಆದಮೇಲೆ ಕಡುಬು ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಿಟ್ಟು 2ರಲ್ಲಿ ರುಬ್ಬಿಟ್ಟಿದ್ರು ನಮ್ಮಮ್ಮ, ಜಾಸ್ತಿ ಆಗೋಗ್ಬಿಟ್ಟಿತ್ತು. ಈಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಉಬ್ಬಿ ಬಂದುಬಿಡುತ್ತೆ ಹಿಟ್ಟು. ಅದಕ್ಕೆ ಉಪ್ಪು ಹಾಕಿ ಎಲ್ಲದನ್ನು ಕಲಿಸ್ಬಿಟ್ಟು ತಟ್ಟೆ ಇಡ್ಲಿ ಥರ ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಕಡುಬು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನಾನು ಬಟ್ಟೆ ಹಾಕ್ಬಿಟ್ಟು ಕಡುಬನ್ನು ಬಿಡೋದು, ತುಂಬ ಚೆನ್ನಾಗಿ ಬರುತ್ತೆ. ಪೇಪರೆಲ್ಲ ನಾನು ಯೂಸ್ ಮಾಡಲ್ಲ. ಹಾಗೆ ಕೋಸಂಬರಿಗೆ ಅಂತ ಹೆಸರುಬೇಳೆ ಕೋಸಂಬರಿಗೆ ಹೆಸರುಬೇಳೆನೂ ಕೂಡ ನೆನೆ ಹಾಕಿದ್ದೆ, ಅವು ಕೂಡ ಚೆನ್ನಾಗಿ ನೆಂದಿದ್ದು, ಅವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಹೆಸರುಬೇಳೆ ಕೋಸಂಬರಿಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಬೇಕು ಅಂತಂದರೆ ಒಗ್ಗರಣೆನೂ ಕೂಡ ಹಾಕ್ಕೋಬೋದು. ಇವಾಗ ಬಿಸಿಲು ಟೈಮ್ ಅಲ್ವಾ, ಅಷ್ಟು ಆಯಿಲ್ ಒಳ್ಳೆಯದಲ್ಲ ಅಂತ ನಾನು ಹಾಗೇ ಡ್ರೈ ಮಾಡಿದೆ, ಒಗ್ಗರಣೆ ಏನೂ ಹಾಕಲಿಲ್ಲ. ಇದಾದಮೇಲೆ ಕಾಯಿ ರಸ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ಬೆಲ್ಲ, ಅದಕ್ಕೆ ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ 1-2 ಬಟ್ಲಷ್ಟು ತೆಂಗಿನಕಾಯಿನ ಹಾಕ್ಕೋಬೇಕು. ಬೆಲ್ಲ 1 ಬಟ್ಲಷ್ಟು ಹಾಕ್ಕೊಂಡ್ರೆ ತೆಂಗಿನಕಾಯಿನ 2 ಬಟ್ಲಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗಾಗೋವರೆಗೂ ರುಬ್ಬಿದ್ರೆ ಸ್ವೀಟ್ ಕಾಯಿ ರಸ ರೆಡಿಯಾಗೋಗ್ಬಿಡುತ್ತೆ. ನಮ್ಮನೇಲಂತೂ ಏನಾದರೂ ಕಡುಬು ಮಾಡಿದಾಗ ಸ್ವೀಟ್ ಕಾಯಿ ರಸ ಇರಲೇಬೇಕು. ನನಗಂತೂ ತುಂಬ ಇಷ್ಟ ಇದು. ಪಲ್ಯ ಚಟ್ನಿಲಿ ತಿನ್ನೋದಕ್ಕಿಂತ ತುಂಬ ಇದರಲ್ಲೇ ತಿಂದುಬಿಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲದನ್ನು ಮುಗಿಸಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ, ನೈವೇದ್ಯ ಎಲ್ಲ ಮುಗಿಸಿ ಸ್ಪೆಷಲ್ ಡೇ ತೆಗಿಬಾರ್ದು. ತುಂಬ ಜನ ರಶ್ ಇದ್ದರು. ನಾನು ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನೈವೇದ್ಯ ಎಲ್ಲ ಮಾಡಿಸ್ಕೊಂಡು ಅಜ್ಜಿಗೆ ನಮಸ್ಕಾರ ಮಾಡಿ ಮನೆಗೆ ಹೊರಟ್ವಿ. ಹಾಗೆ ಪ್ರಸಾದ ಕೂಡ ಅಲ್ಲಿ ಇರ್ತಾರೆ ಇಸ್ಕೊಳ್ಳೋರು, ಅವರಿಗೆಲ್ಲ ಪ್ರಸಾದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಹೊಟ್ಟೆ ತುಂಬ ಹಸಿತಾಯಿತ್ತು, ಹಾಗಾಗಿ ಊಟಕ್ಕೆಲ್ಲ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟೆ. ಮನೆ ಹತ್ರ ಇರಲಿಲ್ಲ, ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ನಾನು ಅಂಗಡಿಗೆ ಹೋದೆ. ಹಾಗೆ ಮತ್ತೆ ಬಂದಿದ್ದು ಸಂಜೆ 6 ಗಂಟೆಲಿ ಬಂದು ಹಾಲು ಕರೆದು ಸ್ವಲ್ಪ ಗೇರ್ಮರಕ್ಕೆ ಹೋಗಿ ಬರಬೇಕಿತ್ತು, ಅಲ್ಲಿಗೆ ಹೋಗಿ ಬಂದು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಬೆಳಗ್ಗಿಂದ 5 ನಿಮಿಷ ಕುತ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ, ಹಾಗಾಗಿ ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಮತ್ತೆ ಫೋನ್ ಮಾಡಿದ್ರು. ಇವತ್ತು ತಿಂಗಳು ಜಾತ್ರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ದೇವರೆಲ್ಲ ಕುಣಿತಿದ್ದಾವೆ ಅಂತ ನಮ್ಮ ಮಾವ ಫೋನ್ ಮಾಡಿದ್ದಾರೆ. ಅಂದರೆ ನಮ್ಮದು ತೋಟದ ಮನೆ ಅಲ್ವಾ, ಹಾಗಾಗಿ ಅಲ್ಲಿಗೆ ಹೋಗಬೇಕು.
ಹಂಗೆ ನಿದ್ದೆ ಬರ್ತಾಯಿದ್ದು. ಇವಾಗ ಫೋನ್ ಬಂತು, ಅದೇನೋ ಒಂಥರ ಕ್ರೇಜ್ ನನಗೆ ದೇವ್ರು ಕುಣಿಯೋದು ನೋಡೋಕ್ಕೆ. ಸೊ ಹಾಗಾಗಿ ಈಗ ಅಲ್ಲಿಗೆ ಹೊರಟಿದ್ದೀನಿ. ಬನ್ನಿ ತೋರಿಸ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ತಿರುಗು ಕಡೆಗೆ ತಿರುಗು. ತಿರುಗು ಎದು ಇಲ್ಲ. ಏಯ್ ಏನಿನ್ನ